ಒಂದು ಕಾರ್ಯವನ್ನ ಮಾಡಿ ಮಾಡುತ್ತಿರುವಂತ ಕಾರ್ಯಕ್ಕೆ ಹಾನಿಯನ್ನ ಮಾಡಿ ನೇರವಾಗಿ ಒಂದು ಸುದ್ದಿ ಇಲ್ಲದ ಹಾಗೆ ಒಬ್ಬ ಭದ್ರತೆಯಿಂದ ಒಳಗಿಸುವವನ ಒಳಹೊಕ್ಕು ಸೇರಿಕೊಂಡಿರುವ ಒಬ್ಬ ತುಂಟ ಅವನ ಪೂರ್ವಾಪರವನ್ನು ತಿಳಿಯದೆ ಕಾಲಿಡುವ ಮುನ್ನ ಕಣ್ಣಿಟ್ಟು ವಿವರಿಸುವಂತ ಮಾರ್ಗವನ್ನ ತುಳಿಯುವುದರ ಬದಲಾಗಿ ಏನೂ ಅರಿಯದೇ ಇದ್ದವರ ಹಾಗೆ ಅವನಿಗೆ ರಕ್ಷಣೆ ಕೊಟ್ಟಂತ ಮತ್ತೊಬ್ಬ ತುಂಟ. ಇಲ್ಲಿ ಎರಡು ತುಂಟರಿದ್ದಾರೆ. ಯಾರು? ಬಂದಿರುವಂತ ಗಯಗಂಧರ್ವ ಒಬ್ಬ ತುಂಟ. ತುಂಟ ಗಯನ ನೆವದಿಂದ ನಮ್ಮಲ್ಲಿ ಜಗಳವನ್ನ ಗಂಟು ಮಾಡಿದವ ನೀನು. ಭಾವ, ಎಲ್ಲಿ ಹೋಗುವುದಿದ್ರು ಒಂದೇ ರಥದಲ್ಲಿ ಹೋಗುವವರು ನಾವು. ಮುಂದ್ಗಡೆ ಸಾರಥಿಯಾಗಿ ನಾನಿದ್ರೆ ರಥಿಕನಾಗಿ ನೀನು. ಕಂಡವರು ನಮ್ಮನ್ನು ನೋಡಿ ಹೇಳುವುದು ಅಲ್ಲ, ನಮ್ಮನ್ನು ನೋಡಿ ಮಾಡುವುದು. ಮೊದಲು ನನ್ನನ್ನು ನೋಡಿ ನಮಸ್ಕಾರ, ಆಮೇಲೆ ನಿನಗೊಂದು ಪುರಸ್ಕಾರ. ಇದನ್ನ ಕಂಡು ನನಗೆ ಬೇಸರವಾಗಿತ್ತು. ಹೌದಪ್ಪ, ಯಾವೆಲ್ಲ ಅರ್ಹತೆಗಳು ನನ್ನ ಪಾಲಿಗೆ ಇದ್ರೂ ಸಹ ಪುರಸ್ಕಾರ ಜೊತೆಗೆ ನಮಸ್ಕಾರವು ನನ್ನ ಪಾಲಿಗೆ ಆಗಬೇಕು. ಕೃಷ್ಣ ಇಲ್ಲದೆ ಸ್ವತಂತ್ರವಾಗಿ ನಾನು ಕಾಣಿಸಿಕೊಂಡವಲ್ಲೇ. ಹಾಗೆ ಆಗಬೇಕು ಅಂತಾದ್ರೆ ಕೃಷ್ಣನ ಹೊರತುಪಡಿಸಿ ನಾನು ಒಬ್ಬಂಟಿಗನಾಗಬೇಕು. ಒಳ್ಳೆಯ ರೀತಿಯಾದಂತಹ ಸಂಬಂಧವನ್ನು ಹಾಳು ಮಾಡಬೇಕು ಅಂತಾದ್ರೆ ಸಮರ್ಪಕವಾದಂತಹ ಕಾರಣ ಎನ್ನುವುದು ಬೇಕು. ಹಾಗೆ ಅರಸುತ್ತಿರುವಂತಹ ಸಂದರ್ಭ ಆ ನೆವನವನ್ನ ಇರಿಸಿಕೊಳ್ಳುವುದಕ್ಕೆ ಮೂಲವಾಗಿ ಸಿಕ್ಕಿದವನೇ ಗಯಗಂಧರ್ವ. ಅವನ ಪ್ರಕರಣವನ್ನೇ ಪ್ರಧಾನವಾಗಿ ಇರಿಸಿಕೊಂಡು
ನಮ್ಮಲ್ಲಿ ಜಗಳವನ್ನ ಗಂಟು ಮಾಡಿದೆಯಲ್ಲ, ಈ ಒಳ್ಳೆಯ ಸಂಬಂಧವನ್ನ ಹಾಳೈಸುವ ಪ್ರಯತ್ನಕ್ಕೆ ಇದೆಯಲ್ಲ, ಅದಕ್ಕೆ ಅಂತ ಕಾರ್ಯ ಮಾಡಿದಂತ ನಿನಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಹಿನ್ನೆಲೆಗೆ, ನಿನ್ನ ಮುನ್ನೆಲೆಗೆ ಎಲ್ಲ ಸೇರಿ ಭಾವ ಸಾಕುವ ಸಾಕು ನಿನ್ ಸಹವಾಸ. ಭಾವ ನಿನ್ನ ಸ್ವಭಾವ ಅರಿಯದೆ ಏನು ಬರಿದೆ ಸ್ವಭಾವ ಅರಿಯದೆ ಭಾವನೇನು ಬರಿದೆ ಬರಿದೆ
ಇಂಥ ಕಾರ್ಯ ಮಾಡಿದ ನಿನಗೆ ನಿನ್ನ ಕುಟುಂಬಕ್ಕೆ ನಿನ್ನ ಹಿನ್ನೆಲೆಗೆ ಮುನ್ನೆಲೆಗೆ ಎಲ್ಲ ಸೇರಿ ಬಾಬಾ ನನಗೊಂದ್ಸರಿ ಹೇಳಿದ್ರೆ ಅರ್ಥ ಮತ್ತೊಮ್ಮೆ ಅಲ್ಲ ಯಾಕೆ ಹೇಳಿದೆ ಇಷ್ಟು ಒಳ್ಳೆ ಕಾರ್ಯ ಮಾಡಿರುವಂತ ನಿನಗೆ ಕೊಡಬೇಕು. ಕಾರ್ಯ ನಾನು ಮಾಡಿದ್ದು ಒಳ್ಳೇದೇ, ಆ ಮಟ್ಟಿಗೆ ಅನುಮಾನವೂ ಇಲ್ಲ. ನೋಡು, ನನಗೆ ಮನುಷ್ಯ ಸಾವಿನ ಬದ್ಧ ಮೋಕ್ಷ ಅಲ್ವಾ? ಮನಸ್ಸು ಒಪ್ಪಿದ ಕಾರ್ಯವನ್ನು ಮಾಡಬೇಕು. ನಾನೀಗ ಅದನ್ನು ಮಾಡಿದ್ದೇನೆ. ನನಗೆ ಅದೆಲ್ಲ ಉಪದೇಶ ಮಾಡಿದ ಗುರು ಇದೆ. ಈಗೆಲ್ಲ ಸೇರಿ ನನ್ನ ತಲೆ ಮೇಲೆ ಅಲ್ಲ, ನನಗೆ ಉಪದೇಶ ಮಾಡಿದ ಗುರು ಉಂಟು. ಉಪದೇಶ ಮಾಡಿ ಹೌದು. ಈಗ ನನಗೆ ನಮಸ್ಕಾರ ಮಾಡಿದೆಯಲ್ಲ, ನಾನು ಜಗಳವನ್ನು ಗಂಟಿಟ್ಟಿದೆ. ನಾನು ಗಯನಿಗೆ ಅಭಯ ಕೊಡುವಾಗ ಅವ ನಿನ್ನ ಮೈಲಿ ಅಂತ ನನಗೆ ಗೊತ್ತಿತ್ತ. ಮತ್ತೆ ಅವನಿಗೆ ಆಶ್ರಯ ಕೊಟ್ಟಿದ್ದೆ. ಖಂಡಿತ ಖಂಡಿತ ಸತ್ಯವಾಗಿ ಕೊಟ್ಟಿದ್ದೇನೆ. ಸರಿ ಉಂಟು. ಒಬ್ಬ ಪಾಂಡು ಪುತ್ರನಾಗಿ ನಿನ್ನ ಭಾವನಾಗಿ ನಾನು ಅವನಿಗೆ ಆಶ್ರಯ ಕೊಡ್ತಿದ್ದೆ. ಮನಸ್ಸಿನಿಂದ ಹೇಳಬೇಕು, ನೀನು ಒಪ್ಕೊಳ್ತಿದ್ದೀಯ ಕೃಷ್ಣನನ್ನ. ಪ್ರಾಮಾಣಿಕವಾಗಿ ಒಪ್ಪುವುದಿಲ್ವಾ? ಪ್ರಪಂಚ ಒಪ್ಪುವ ಕಾರ್ಯವನ್ನು ಮಾಡಿದ್ದೇನೆ. ಅದು ನನಗೆ ನಿನ್ನ ಸ್ವಭಾವ ಇನ್ನೂ ತಿಳಿದಿಲ್ಲಲ್ಲ. ದೇವ್ರೆ, ನೀನೇ ಹೇಳಿದ ಹಾಗೆ ನಿನ್ನಿಂದ ಹೆಚ್ಚು ಬೆಳೆದವ ಹೆಚ್ಚಲ್ವ, ನಿನ್ನಷ್ಟಕ್ಕೆ ಬೆಳೆದವನು ನಾನು ಅಲ್ವಾ? ಅದನ್ನು ಕಂಡು ನಿನಗೆ ಹೊಟ್ಟೆಗಿಚ್ಚಂತ ಅಲ್ಲ. ನನ್ನ ಕೈಗೂಸಾಗಿ ಬೆಳೆದ ಅರ್ಜುನ ಇಷ್ಟು ಬೆಳೆದ್ನಲ್ಲ, ಅವನೊಂದು ಹೇಗಾದ್ರೂ ದೂರ ಮಾಡ್ಬೇಕು. ಹೇಗೆ ಮಾಡುದು? ಅದಕ್ಕೆ ನನ್ನ ಪ್ರಕರಣ ಅಷ್ಟೇ. ನಾನಲ್ಲ, ನೀನೆ ಅಲ್ಲ. ನಿನಗೆಲ್ಲ ಕೊಲ್ಲಬೇಕಾದ್ರೂ ಪ್ರತಿಜ್ಞೆ ಮಾಡಬೇಕೇನೋ. ನಿನ್ನ ಅರ್ಜ ಭಂಗ ಆಯ್ತು ಆಗುದು ಕ್ಷಣ. ನನ್ನ ಅರ್ಜ ಭಂಗ ಮಾಡಿದ ವ್ಯಕ್ತಿಯನ್ನು ಕತ್ತಲ್ಲಿ ಹಿಡ್ಕೊಂಡು ಮಾಡಿದರು. ಹಾಗಾದ್ರೆ 8 ದಿನ. ಯಾಕೆ? ನೀನು ಹುಟ್ಟಿದ್ದು 8ಕ್ಕೆ, 8ನೇ ಗರ್ಭ, 8 ನಿನಗೊಂದು ಗಂಟು. ಆದ್ರೆ ಯಾರು ಕುತ್ತಿಗೆ ಅದು ಊರುಳು ಉಂಟು ಅನ್ನೋದು ನನಗೆ ಗೊತ್ತಾಗುತ್ತಿಲ್ಲ. ನನಗೆ ನನ್ನ ಸ್ವಭಾವ ನಿನ್ನ ಅರಿಯದೆ ಭಾವನೆನ್ನುಟ ಬರಿದೆ. ನಮ್ಮ ಜೀವಘಾತ ಮಾಡಬೇಕಂತ ಎಷ್ಟು ಕಾಲದಿಂದ ಪ್ರಯತ್ನಿಸ್ತಾ ಇದ್ದೆ. ಆಗಲಿ ನಿನ್ನ ಈ ನಂಜಿನ ಬುದ್ಧಿ ಉಂಟು ನೋಡು. ನೀನು ಬಹುಶಃ ಅಪ್ಪ ಅಮ್ಮನ ಹತ್ರ ಬಿಟ್ಟವಲ್ಲ. ಹೇಳುವವರಿದ್ದಾರೆ ಮೊದಲಿಂದ. ನೀನ್ ಮಾಡಿದ್ದು ಮಾಡದೇ ಇದ್ರೆ ಯಾರು ಹೇಳುದು? ಅಲ್ಲ, ನನ್ನ ಹತ್ರ ನಾನು ಎಲ್ಲವನ್ನೂ ಬಿಟ್ಟು ನಿನಗೆ ಶರಣಾದ ಪುಣ್ಯಾತ್ಮ. ನನ್ನ ಹತ್ರ ಇಂಥ ನಂಜಿನ ಬುದ್ಧಿ ಮಾತಾಡ್ತಿಲ್ಲ. ಈಗ ಕೇಳು, ನಿನ್ನ ಸ್ವಭಾವವನ್ನು ಅರಿಯದೆ ನಾನು ನಂಬಿದ್ದಕ್ಕೆ ಭಾವ ಕಾಲವ ಮೂಗಿದೆ. ಆಕ್ಷೇಪ ಮಾಡುತ್ತಾ ಮುನ್ನಡೆದು ಮುಂತಾದ್ರೆ ಪಾರ್ಥ ಕಾಲಹರಣವಾದಿತ್ತು ಬಿಟ್ಟು ಪ್ರಯೋಜನ ಆಗ್ಲಿಕ್ಕಿಲ್ಲ. ನಾನು ಬಯಸಿ ಬಂದದ್ದು ನನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ. ನನ್ನ ಜೀವ ಇರುವವರಿಗೆ ಅದಾಗುವುದಿಲ್ಲ. ಹಾಗಿದ್ರೆ ನಾನು ಬಿಡುವುದಿಲ್ಲ. ಹರಿಮಯ ಶಕ್ತಿಯ ಬಿಡಲೊಂದು, ಹರಿಮಯ ಶಕ್ತಿಯ ಬಿಡಲೊಂದು ಈ ರೀತಿ ಯುದ್ಧದಿಂದ ಪ್ರಯೋಜನ ಇಲ್ಲ. ಅವನ ಬತ್ತಳಿಕೆಯಲ್ಲಿ ಭದ್ರವಾಗಿ ಕುಳಿತಿರುವಂತ ಗಾಯನ ಕೊರಳನ್ನು ನನ್ನ ಮಾಯಾಶಕ್ತಿಯ ಪ್ರಯೋಗದ ಮೂಲಕವಾಗಿ ಸುಮ್ಮನೆ ಕೂತ್ಬಿಟ್ರಲ್ಲ. ಅಲ್ಲ, ಆ ಊರಿಗೆ ನೆನಪ ಮರ್ತು ಹೋಗಿರ್ಬೋದು ಅವನಲ್ಲ. ಆದ್ರೆ ಈ ಪ್ರಕಾರದಲ್ಲ ಮರ್ತಾ ಇಲ್ಲ. ನೆನಪಿಸ್ಬೇಕಲ್ಲ. ಪುಂಡರೀಕಾಕ್ಷನೇ ಕೇಳಯ್ಯೋ, ಪುಂಡರೀಕಾಕ್ಷನೇ ಕೇಳಯ್ಯ, ಭಾಷೆ ಕೊಂಡು ಮಗನುವುದು ಏಳಯ್ಯ, ಏಳಯ್ಯ, ಏಳಯ್ಯ. ಪುಂಡಗಳನ್ನು ಮಾಡಿಸುತ್ತೇಗ
ಯಾಕೆ? ಯಾರನ್ನು ಆಕರ್ಷಿಸುವ ಕೊಂಡು. ಹ. ಅಯ್ಯ ಹ್ಮ್. ಭಾಷೆ ಕೊಂಡುದು ಕನುವಾಗು ಹೇಳಯ್ಯ. ಯಾಕಯ್ಯ? 8 ದಿನದಲ್ಲಿ ಹೇಳನ್ನು ಕತ್ತರಿಸ್ತೈತೆ, ಅಗ್ನಿಕುಂಡಕ್ಕೆ ಪ್ರವೇಶ ಮಾಡ್ತೇವೆ. ಹೌದು. ಮಾತಂಡನಂಬುದಿಗೆ ಸಾರಿದ ಹೌದು. ಕುಂಡ ರಚನೆ ಮಾಡು ಹೇಳಿ ಅಗ್ನಿಬೇಕಾದ್ರೆ ಕುಂಡದಿ ಬೀಳುವುದಕ್ಕೆ ನಾನು ಕುಂಡದಿ ಬೀಳುವುದಕ್ಕೆ ನಾನು ಅಂತ ದೊಡ್ಡ ಮೃಗಗಳ ಮಾಡಿರುವುದೇನು? ಭಾವ, ಕುಂಡದಿ ಬೀಳುವುದಕ್ಕೆ ನಾನು ಅಂತ ಬಂಡದ್ರೋಹಗಳ ಮಾಡಿದುದೇ ಕಂಡ ಕಾರ್ಯಗಳೇ ಎಸಗಿದನ ಭ್ರಮೆಗೊಂಡು ಎನ್ನೋಳು ಮಾತಾಡಿದೆ. ನೀವು ನಿನ್ನನ್ನು ನೀನು ಸರಿಯಾಗಿ ನೋಡಿ ಆಮೇಲೆ ನನ್ನ ಮಾತಾಡ. ಕಂಡ ಕಾರ್ಯಗಳ ಗಯ ಅವನು ಕಣ್ಣಿಗೆ ಬೀಳಬಾರದು ಅಂತ ನಾನು ನನ್ನ ಬಟ್ಟೆ ಕಳ್ಳಿಕೆಯಲ್ಲಿ ಬಿಗಿಯಾಗಿ ಎತ್ತುಕೊಂಡಿದ್ದೇನೆ. ಯಾರಿಗೂ ಗೊತ್ತಿಲ್ಲ. ಕಂಡ ಕಾರ್ಯಗಳ ಮಾಡಿದಲ್ಲ ಯಾವುದಕ್ಕೂ ಅವನು ನಂಬಲಿಕ್ಕಾಗುದಿಲ್ಲ. ಒಂದ್ಸರಿ ನೋಡಿ ಬಿಡುವಲ್ಲ. ಎರಡು ಮಕ್ಕಳಿಗೆಯ ಕಂಡನು ಬೆನ್ನೋಳಿರುವಾಗ ಎನ ಕೊರಳ ತುಂಡನು ಮಾಡು ಮಾಡೆಂದೆನು ತೊಡೆದರು ಮಾಡು ಮಾಡೆಂದೆನು ತೊಡೆದರು ಸ್ಥಾಣು ವಾಡಿವರರು ಮುಟ್ಟಿದರ್ ಆಣೆ ನಿಮಗೆ ನುತ ನುಡಿಯಲ್ಗೆ ಇಲ್ಲಿ ಯುದ್ಧವನ್ನು ಸಂಘಟಿಸುವುದು ಬೇಡ. ಮುಟ್ಟಿದರೆ ಆಣೆ ಎನ್ನುವ ಹಾಗೆ ದ್ವೇಷದಿಂದ ಮುಟ್ಟಿದರೆ ನಮ್ಮನ್ನು ಅಲ್ವಾ? ಹೇಳುತ್ತಿರುವವರು ಬ್ರಹ್ಮವಾಣಿಯರು, ಪಾರ್ವತಿ ಪರಮೇಶ್ವರ 33 ಕೋಟಿ ದೇವತೆಗಳು ಒಕ್ಕಲಿನಿಂದ ಹೇಳ್ತಾ ಇದ್ದಾರೆ ಯುದ್ಧವನ್ನ ಇಲ್ಲಿಗೆ ನಿಲ್ಲಿಸಿ. ನಾನು ನಿಲ್ಲಿಸಕ್ಕಾಗುದಿಲ್ಲ. ಯಾಕೆ? ಯಾಕೆಂದ್ರೆ ನಾನು ಅಭಯ ಕೊಟ್ಟ ಕೈಯ ಸತ್ತಿದ್ದಾನೆ. ಅವರೇ ಮುಟ್ಟಿದ್ರ ಆಣೆ ಅಂತ ಹೇಳಿದ್ರು. ಅವರು ಹೇಳಿದ್ರೆ ನಮ್ಗೆ ಮಾತಾಡಿದ್ರು. ಹಾಗಿದ್ರೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಆದ್ರೆ ಪಾತ್ರ ಕೃಷ್ಣನ ಪ್ರಶ್ನಿಸುವಂತ ಹೇಳ್ತಾ ಇದ್ದಾರೆ. ನಿನಗೆ ಬೇಕಾದವ ದಯ ಅವ ಸತ್ತ ಅಂತ ಹೇಳಿದ್ಯಾ? ನಿನ್ನ ಬತ್ತಳಿಕೆಯಲ್ಲಿ ಅವನ ಕೊರಳನ್ನ ಕಣ್ಣೆ ಅವ ಸತ್ತ ಅಂತ ಕೇಳಿದ್ಯಾ? ಇಲ್ಲ. ಆ ಗಯ ಓ ಗಯ ಪುಣ್ಯಪ್ಪ ನಿನಗಾಗಿ ಇಷ್ಟು ಮಾತಾಡಿದ್ರು ಒಂದು ಮಾತು ಹೇಳುದು ಇಲ್ಲ. ಅವ ಹೇಳುದಿಲ್ಲ. ಅವನ ಸೇವೆ ಇವತ್ತು. ಅವನು ಸೇವೆ ಇಲ್ಲ, ನಮ್ಮನ್ನು ಕೊಡಿಸ್ತೀಯಲ್ಲ ಪುಣ್ಯಪ್ಪ. ನಿನಗೆ ಸೇವೆ ಇರ್ಬೋದು, ನಮ್ಗೆ ಹಾಗಲ್ಲ. ಗಯನ ಪ್ರಕರಣ ಪ್ರತಿಜ್ಞೆಗನುಸಾರವಾಗಿ ಅವನ ಕೊರಳನ್ನ ಕತ್ತರಿಸಿದ್ದು. ನೀನು ಹೇಳಿದ ಪ್ರಕಾರವಾಗಿ ಅವನು ಬದುಕುಳಿದಿದ್ದು. ಬದುಕಿದ್ದು ಹೌದು, ಸತ್ತದ್ದು ಹೌದು. ಯಾಕೆ? ಇದೆಲ್ಲವೂ ನಾಟಕ. ಯಾಕೋ ಏನು ಈ ನಾಟಕವನ್ನು ಮಾಡುವರ ಕಾರಣ ಏನು? ಮುಂದೆ ನಡೆಯುವಂತ ಒಂದು ಮಹಾ ಸಂಗ್ರಾಮಕ್ಕೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ನನ್ನ ಪಾಲಿಗೆ. ಹಾಗಿದ್ರೆ ಆ ಸಮರ್ಥ ಯಾರು? ನಾನು ಹೀಗೆ ಆಲೋಚನೆ ಮಾಡಿದಾಗ ನನ್ನ ಮತಿಯ ಮಿತಿಯಲ್ಲಿ ಹುಟ್ಟಿ ಬಂದಂತ ವ್ಯಕ್ತಿ ನೀನು ಎಷ್ಟರ ಮಟ್ಟಿಗೆ ಸಮರ್ಥ ಎನ್ನುವುದನ್ನು ತಿಳಿಯಲೋಸುಕವಾಗಿ ಈ ನಾಟಕವನ್ನು ನಾನೇ ಏರ್ಪಡಿಸಿದ್ದೆ. ಈ ನನ್ನ ನಾಟಕದಲ್ಲಿ ಪ್ರಧಾನ ಪಾತ್ರಧಾರಿಯೇ ನೀವು ಯಾರನ್ನು ಬೇಕಾದ್ರೂ ಅಲ್ಲ. ನಾನು ಎಣಿಸಿದ ಹಾಗೆ ನೀನೊಬ್ಬ ಪ್ರಧಾನ ಪಾತ್ರಧಾರಿ ಅಂತ ನಾನು ಹೇಳಿದ್ರು ಇವತ್ತು ಪ್ರಪಂಚ ಒಪ್ಪುವ ಹಾಗೆ ಪ್ರಧಾನ ಪಾತ್ರಧಾರಿಯಾಗಿಯೇ ನೀನು ನಿಂತಿದ್ದೀರಂತ ಸಮಾಧಾನ. ಯಾಕೆ ಗೊತ್ತಾ? ಕಾರಣ ಇಲ್ಲದೆ ಅಲ್ಲ. ಆಡಿದ ಮಾತನ್ನ ಉಳಿಸಿಕೊಳ್ಳಲು ಸುಗವಾಗಿ ಯಾವೆಲ್ಲ ರೀತಿಯಾದಂತ ಬಾಂಧವ್ಯದ ನೆಲೆಯೋ ಸಲೆಯನ್ನು ನಿನ್ನ ಎದುರಿನಲ್ಲಿ ಪ್ರಧಾನವಾಗಿ ಇರಿಸಿದ್ರು. ಕೊಟ್ಟ ಮಾತನ್ನ ಲಕ್ಷ್ಯದಲ್ಲಿ ಇರಿಸಿಕೊಂಡು ಪ್ರಾಣತ್ಯಾಗಕ್ಕೂ ಸಿದ್ಧನಾಗಿ ನಿಂತವ. ಯಾವೆಲ್ಲ ರೀತಿಯಾದಂತ ಬಾಂಧವ್ಯಗಳು? ದೇವ ಸಂಹಿತೆ, ಪತ್ನಿ ಸಂಹಿತೆ, ಮಿತ್ರ ಸಂಹಿತೆ, ಇದನ್ನ ಪ್ರಧಾನ
ಪ್ರಧಾನವಾಗಿರಿಸಿದ್ರು ಅದನ್ನೆಲ್ಲವನ್ನ ಮಿಕ್ಕಿ ಮೀರಿ ನಿಂತವನಿ ಹೌದು. ನಾನು ನಡೆಸಿರುವಂತ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನ ಕಂಡವನಿ ನಿಂತಿ ಹಾ. ಮುಂದೆ ನಡೆಯುವಂತ ಸಂಗ್ರಾಮದಲ್ಲಿ ಧರ್ಮವನ್ನ ಉಳಿಸುವಲ್ಲಿ ಪ್ರಧಾನವಾಗಿ ನಿಲ್ಲುವ ನೀರೆನ್ನುವ ಹಾಗೆ ನಾನೇ ಸಂತೋಷ ಪಟ್ಟವ. ಅದು ಒಂದು. ಏನು? ಕೃಷ್ಣಾರ್ಜುನರ ಕಾಳಗ ಏನಾಗಿದೆ ಏನಾಗಿದೆ ಎನ್ನುವ ಹಾಗೆ ಎಲ್ಲರೂ ಮೂಗಿನ ಮೇಲೆ ಬೆಳೆಯಿತು. ಎಲ್ಲ ಬಿಡದಿಯಲ್ಲಿ ಕುತ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಯಾರಿಗೆ ಏನು ಹೇಳುವುದು ಬೇಡ. ಹಾ. ಕೃಷ್ಣಾರ್ಜುನರ ಕಾಳಗ ಸುಖಾಂತಿ ಅನ್ನೋದನ್ನು ಅವರಿಗೆ ತಿಳಿಸ್ಬೇಕು. ಹೌದಲ್ಲ? ಅದಕ್ಕಾಗಿ ಲೋಕ ಸಮಸ್ತ ಸುಖಿನೋ. ಶಿಲೆಯೊಳು ಕಲೆಯರಳಿ ಹೂವಾಯಿತು ಶಿಲೆಯೊಳು ಕಲೆಯರಳಿ ಹೂವಾಯಿತು ಇಳೆಗೆಲ್ಲ ಮಂಗಳಮಯವಾಯಿತು ಕೇಳಿದ ಮನಗೆಲ್ಲ ಮುದ ನೀಡಿತು ಜ್ಞಾನದ ಜ್ಯೋತಿಯ ಪ್ರಜ್ವಲಿಸಿತು ಯಕ್ಷರ ಕಲೆಯೊಳು ಪರಿನಿನ್ನಯ ಅಕ್ಷಯ ನಾಮದ ನಿನ ಭಜನೆಯ ಯಕ್ಷರ ಕಲೆಯೊಳು ಪರಿನಿನ್ನಯ ಅಕ್ಷಯ ನಾಮದ ನಿನ ಭಜನೆಯ ಶ್ರದ್ಧೆಯು ಪಾಡುವೆ ಈ ಭೂಮಿಯ ಶ್ರದ್ಧೆಯು ಪಾಡುವೆ ಈ ಭೂಮಿಯ ಉತ್ತರಿಸಿ ಕಾಪಾಡು ಜೀವರಾಶಿಯ ಶಿಲೆಯೊಳು ಕಲೆಯರಳಿ ಹೂವಾಯಿತು ಇಳೆಗೆಲ್ಲ ಮಂಗಳಮಯವಾಯಿತು ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ನಂದಗೋಪ